ಬಾಲಕ ಸಾತ್ವಿಕ್ ಬಳಿ ತಲುಪೋದಕ್ಕೆ ಕೇವಲ 1 ಅಡಿ ಅಷ್ಟೇ ಬಾಕಿ ಇರುವಂಥದ್ದು. ಬಂಡೆಗಲ್ಲು ಸಿಕ್ಕಿದ್ರಿಂದಾಗಿ ಕಾರ್ಯಾಚರಣೆ ಕೊಂಚ ವಿಳಂಬ ಆಗಿದೆ. 1 ಅಡಿ ಬಂಡೆಗಲ್ಲು ಕೊರೆದ್ರೆ ಸಾತ್ವಿಕ್ ಬಳಿ ಪ್ರವೇಶವನ್ನ ಮಾಡೋದಕ್ಕೆ ಸುಲಭ ಆಗುತ್ತೆ. 30 ನಿಮಿಷದೊಳಗಡೆ ಬಾಲಕನನ್ನ ತಲುಪುವಂತ ಭರವಸೆಯನ್ನ ಅಲ್ಲಿನ ಅಧಿಕಾರಿಗಳು ಕೊಡ್ತಿದ್ದಾರೆ. NDRF ಅಧಿಕಾರಿ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಬಾಲಕ ಸಾತ್ವಿಕ್ ಅನ್ನ ತಲುಪೋದಕ್ಕೆ ಕೇವಲ 1 ಅಡಿ ಮಾತ್ರ ಬಾಕಿ ಉಳಿದಿದೆ. ಅಲ್ಲಿಗಾಗಲೇ ಮಾನಿಟರಿಂಗ್ ಕೂಡ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಮಗುವಿನ ಚಲನವಲನ ಎಂಡೋಸ್ಕೋಪಿ ಮೂಲಕವಾಗಿ ಅಲ್ಲಿ ಮಗುವಿನ ಚಲನವಲನವನ್ನ ಸೆರೆ ಹಿಡಿಯಲಾಗಿದೆ. ನಿರಂತರವಾದಂತಹ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಕ್ಷಿಪ್ರ ಗತಿಯಲ್ಲಿ ಈಗಾಗಲೇ ಕಾರ್ಯಾಚರಣೆ ನಡೀತಾ ಇದೆ. SDRF ಟೀಮ್ನೊಂದಿಗೆ ಈಗಾಗಲೇ NDRF ಟೀಮ್ ಕೂಡ ಈಗಾಗಲೇ ಸ್ಥಳದಲ್ಲೇ ಬೀಡು ಬಿಟ್ಟಿದೆ. ಅಂದ್ರೆ ಸುರಂಗವನ್ನ ಕೊರೆಯೋ ಕೆಲಸ ಬಾಲಕ ಸಾತ್ವಿಕ್ ಬಳಿ ತಲುಪೋದಕ್ಕೆ 1 ಅಡಿ ಮಾತ್ರ ಬಾಕಿ ಉಳಿದಿದೆ. ಕ್ಷಿಪ್ರ ಗತಿಯಲ್ಲಿ ಈಗಾಗಲೇ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಕಾರ್ಯಾಚರಣೆ ಕೂಡ ನಡೀತಾ ಇದೆ. ನಿರಂತರವಾದಂತಹ ಮಾನಿಟರಿಂಗ್ ಕೂಡ ನಡೀತಾ ಇರುವಂತಹ ದೃಶ್ಯಗಳನ್ನ ನೀವು ಒಂದು ಬದಿಯಲ್ಲಿ ಗಮನಿಸ್ತಾ ಇದ್ದೀರಿ. ಎಡಬದಿಯಲ್ಲಿ ನೋಡ್ತಾ ಇದ್ದೀರಿ ಮಗುವಿನ ಕಾಲಿನ ಚಲನವಲನ ಅಲ್ಲಿ ಸೆರೆ ಹಿಡಿದಿರುವಂತಹ ದೃಶ್ಯಗಳಿದು. ನಿರಂತರವಾದಂತಹ ಮಾನಿಟರಿಂಗ್ ನಡೀತಾ ಇದೆ. ಎಂಡೋಸ್ಕೋಪಿ ಮೂಲಕವಾಗಿ ಮಾನಿಟರಿಂಗ್ ಮಾಡಲಾಗ್ತಾ ಇದೆ. ಆಕ್ಸಿಜನ್ ಕೂಡ ಈಗಾಗಲೇ ಸಪ್ಲೈ ಮಾಡಲಾಗಿದೆ. ಭೂಮಿ ಏನಪ್ಪಾ ಅಂತಂತೆ ಅದರದಾಗಿ ಮಣ್ಣು ಬೀಳ್ತಾ ಇದ್ದೀವಿ. ಅದಕ್ಕಾಗಿ ಸ್ವಲ್ಪ ಸ್ಲೋ ಮಾಡ್ತಾ ಇದ್ದಾರೆ ಇಷ್ಟೇ. ಆ ಮಗುವಿಗೆ ಏನು ತೊಂದರೆ ಆಗಬಾರ್ದಲ್ಲ, ಆಗಬಾರ್ದಂತೇನೋ ಸ್ಲೋ ಮಾಡ್ತಾರೆ ಇಷ್ಟೇ ಕೆಲಸ. ಗ್ರಾಮದ ನಮ್ಮ ಆರಾಧ್ಯ ದೇವಾದ ಸಿದ್ಧಲಿಂಗ ಮಹಾರಾಜರ ಮ್ಯಾಗ ಎಲ್ಲ ನಮ್ಮ ಗ್ರಾಮಸ್ಥರೆಲ್ಲ ಇಡೀ ಲಕ್ಷಣ ಗ್ರಾಮಸ್ಥರೆಲ್ಲ ಮುತ್ತಿನ ಭಾರ ಹಾಕಿದ್ದೀವಿ ರೀ. ಬಾಲಕ ಸಾತ್ವಿಕ್ ತಲುಪೋದಕ್ಕೆ ಕೇವಲ 1 ಅಡಿಯಷ್ಟೇ ಬಾಕಿ ಇದೆ. ಕ್ಷಿಪ್ರ ಗತಿಯಲ್ಲಿ ಈಗಾಗಲೇ ಕಾರ್ಯಾಚರಣೆಗಳು ಕೂಡ ನಿರಂತರವಾಗಿ ನಡೀತಾ ಇದೆ. NDRF ಟೀಮ್ ಹೈದರಾಬಾದ್ನಿಂದ ಎಕ್ವಿಪ್ಮೆಂಟ್ ಸಮೇತವಾಗಿ ಈಗಾಗಲೇ NDRF ಟೀಮ್ ಕೂಡ ಎಂಟ್ರಿಯನ್ನ ಕೊಟ್ಟಿದೆ. 2 SDRF ಟೀಮ್ ಕೂಡ ಈಗಾಗಲೇ ಸ್ಥಳದಲ್ಲಿ ಬೀಡು ಬಿಟ್ಟಿದೆ. ಬೆಳಗಾವಿ ಹಾಗೂ ಗುಲ್ಬರ್ಗದಿಂದ SDRF ಟೀಮ್ ಕೂಡ ಈಗಾಗಲೇ ಸ್ಥಳದಲ್ಲಿದ್ದಾರೆ. ಆರೋಗ್ಯಾಧಿಕಾರಿಗಳು, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ಅಲ್ಲಿನ ಗ್ರಾಮ ಪಂಚಾಯತ್ ಇಲಾಖೆ, ಸೊ ಎಲ್ಲರೂ ಕೂಡ ಅಧಿಕಾರಿಗಳಿಗಾಗಲೇ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. 12 ಗಂಟೆಗಳ ಕಾಲ, ಅಂದ್ರೆ ಈಗಾಗಲೇ 12 ಗಂಟೆ ಕಳೆದು 13 ಗಂಟೆಗಳ ಕಾಲ ನಿರಂತರವಾದಂತಹ ಕಾರ್ಯಾಚರಣೆ ನಡೀತಾ ಇದೆ. ಮಗುವಿನ ರಕ್ಷಣೆಗಾಗಿ ಈಗಾಗಲೇ ಆಕ್ಸಿಜನ್ ಕೂಡ ಈಗಾಗಲೇ ಪೂರೈಕೆ ಮಾಡಲಾಗಿದೆ. ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಅಶೋಕ್ ಇದ್ದಾರೆ. ಅಶೋಕ್, ಈಗಾಗಲೇ ಬಂಡೆಕಲ್ಲು ಸಿಕ್ಕಿದ್ರಿಂದಾಗಿ ಕಾರ್ಯಾಚರಣೆ ಕೊಂಚ ವಿಳಂಬ ಆಯಿತು. ಅಂದ್ರೆ 1 ಗಂಟೆಗಳ ಕಾಲ ಈಗಾಗಲೇ ಬಂಡೆಗಳನ್ನ ಸರಿಪಡಿಸುವಂತಹ, ಸಡಿಲಪಡಿಸುವಂತಹ ಕೆಲಸಗಳಾಗ್ತಾ ಇದೆ. NDRF ಟೀಮ್ ಕೂಡ ಈಗಾಗಲೇ ಎಂಟ್ರಿ ಕೊಟ್ಟಿದೆ. ಅಂದ್ರೆ ಮಗುವನ್ನ ತಲುಪೋದಕ್ಕೆ ಕೇವಲ 1 ಅಡಿಯಷ್ಟೇ ಮಾತ್ರ ಬಾಕಿ ಇರೋದು. ಈಗ ಕಾರ್ಯಾಚರಣೆ ಯಾವ ರೀತಿ ಕ್ಷಿಪ್ರಗತಿಯಲ್ಲಿ ಸಾಗ್ತಾ ಇದೆ? ಶಕುಂತಲಾ, ಏನು ತೆರೆದ ಕೊಳವೆ ಬಾವಿಲಿ ಬಿದ್ದಂಥ ಬಾಲಕ ಸಾತ್ವಿಕ್ ಸೇಫ್ ಆಗಿ ಬರಲು ಕಾರ್ಯಾಚರಣೆ ಇದೀಗ ಮುಂದುವರೆದಿದೆ. ಕೇವಲ 1 ಅಡಿಯಷ್ಟು ಮಾತ್ರ ಬಾಲಕನನ್ನು ತಲುಪೋಕೆ ಅಂತರ ಇದೀಗ ಉಳಿದಿದೆ. ಅಂದರೆ ಯಾವ ಬಾಲಕ ಸಾತ್ವಿಕ್ ಕೊಳವೆ ಬಾವಿಲಿ ಬಿದ್ದಿದ್ದ ಆ ಬಾವಿಯ ಪಕ್ಕದಲ್ಲಿ ಸಮಾನಾಂತರವಾಗಿ ಒಂದು 20 ಅಡಿಗೂ ಹೆಚ್ಚು ಒಂದು ಗುಂಡಿಯನ್ನು ತೋಡಲಾಗಿದೆ. ಆ ಗುಂಡಿಯಿಂದ ಏನು ನೇರವಾಗಿ ಕೊಳವೆ ಬಾವಿಗೆ ಕನೆಕ್ಟ್ ಮಾಡೋಕ್ಕೆ ಒಂದು ಸುರಂಗವನ್ನು ತೋಡಲಾಗ್ತಾ ಇದೆ. ಆ ಸುರಂಗ ತೋಡೋದೇ ಇಲ್ಲಿ ಒಂದು ದೊಡ್ಡ ಚಾಲೆಂಜ್ ಆಗಿದೆ ಅಂತ ಹೇಳ್ಬೋದು ಶಕುಂತಲಾ. ಯಾಕಂತಂದರೆ ಒಂದು ಕಠಿಣವಾದಂಥ ಕಲ್ಲು, ಇಲ್ಲಿ ಒಂದು ಬಂಡೆ ಅಡ್ಡಾಗಿದೆ. ಕಲ್ಲುಗಳ ಪದರುಗಳುಳ್ಳ ಒಂದು ನೆಲ ಪ್ರದೇಶ ಅದಾಗಿದ್ದ ಕಾರಣದಿಂದ ಅಲ್ಲಿ ಡಿಗ್ಗಿಂಗ್ ಮಾಡಲು, ಅಂದರೆ ಸುರಂಗವನ್ನು ಕೊರೆಯಲು ಅಷ್ಟು ಸುಲಭವಾಗಿ ಕೆಲಸ ಆಗ್ತಾ ಇಲ್ಲ. ಯಾಕಂದರೆ ಒಂದು ಸಣ್ಣದ ಯಂತ್ರದ ಸಹಾಯದಿಂದ ಮಾತ್ರ ನಾವಲ್ಲಿ ಡಿಗ್ಗಿಂಗನ್ನು ಮಾಡ್ಬೋದು. ದೊಡ್ಡ ದೊಡ್ಡ ಯಂತ್ರಗಳನ್ನು ಕೂಡ ಬಳಕೆ ಮಾಡಿ ಈಗ 20 ಅಡಿ ಆಳವನ್ನು ಗುಂಡಿ ತೋಡಲಾಗಿದೆ. ಆದರೆ ಅಡ್ಡಲಾಗಿ ಏನು ಗುಂಡಿ ತೋಡೋಕ್ಕೆ ಅಲ್ಲಿ ಸ್ವಲ್ಪ ಕಷ್ಟನೇ. ಇಲ್ಲಿ ನೋಡಿ ಯಾವ ರೀತಿ ಜನಸಂದಣಿ ಸೇರಿದೆ ನೋಡ್ಬೋದು. ಇದು ಕಾರ್ಯಾಚರಣೆ ನಡೆದಕ್ಕಂತಹ ಸ್ಥಳ. ಈಗ 20 ಅಡಿ ಆಳದ ಗುಂಡಿಯಿಂದ ಅಡ್ಡಲಾಗಿ ಸುರಂಗವನ್ನು ಕೊರೆಯಲಾಗ್ತದೆ. ಆದರೆ ಅಡ್ಡಲಾಗಿ ಕೊರೆಯೋ ಸುರಂಗಕ್ಕೆ ಕುಡಿಯೋ ಕೆಲಸ ಇಲ್ಲಿ ನಿಧಾನಗತಿ ಆಗ್ತಾ ಇದೆ. ಕಾರಣ ಏನಂತಂದರೆ ಕಲ್ಲು ಬಂಡೆ ಕಠಿಣವಾಗಿದೆ, ಕಠಿಣವಾದ ಕಲ್ಲುಗಳಿವೆ, ಹಾರ್ಡ್ ರಾಕ್ ಇದು ಸುಲಭವಾಗಿ ಇನ್ನು ಕತ್ತರಿಸಿ ಅದನ್ನು ಹಾಕೋಕೆ ಆಗಲ್ಲ. ಆ ಕಾರಣದಿಂದ ಇಲ್ಲಿ ಅಡ್ಡಲಾಗಿ ಸುರಂಗವನ್ನು ಕೊರಿಬೇಕಂದ್ರೆ ಇಲ್ಲಿ ತುಂಬ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಕಾರಣ ಸ್ಫೋಟಕಗಳನ್ನು ಬಳಸುವಂತಿಲ್ಲ, ದೊಡ್ಡ ಪ್ರಮಾಣದ ಇಟ್ಯಾಚ್ಗಳನ್ನು ಅಡ್ಡಲಾಗಿ ಸುರಂಗ ಕೆಲಸಕ್ಕೆ ಬಳಸೋಕ್ಕಾಗಲ್ಲ. ಒಂದು ವೇಳೆ ಸ್ಫೋಟಕಗಳನ್ನು ಬಳಸಿದರೆ ಆ ಕೊಳವೆ ಮೇಲೆ ಇರ್ತಕ್ಕಂಥ ಬಾಲಕನಿಗೆ ಅಪಾಯ ಆಗ್ಬೋದು, ಅಪಾರ ಪ್ರಮಾಣದ ಮೇಲಿಂದ ಮಣ್ಣು ಕುಸಿಬೋದು. ಇವೆಲ್ಲ ಕ್ರಮಗಳನ್ನು, ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಇಲ್ಲಿ
ಪ್ರತಿಯೊಂದು ನಡೆಯನ್ನ ಎಚ್ಚರಿಕೆಯಿಂದ ಇಡಲಾಗ್ತದೆ. ಇಲ್ಲಿ ನೋಡ್ಬೋದು NDRF ತಂಡ, SDRF ತಂಡ ಇರ್ಬೋದು, ಎಲ್ಲರೂ ಸೇರಿ ಅಗ್ನಿಶಾಮಕ ದಳ ಇರ್ಬೋದು, ಜಿಲ್ಲಾ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇರ್ಬೋದು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಇಲ್ಲಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಅದು ಬಾಲಕ ಬಿದ್ದಂತ ಕೊಳವೆ ಬಾವಿ, ಅಲ್ಲಿ ಆಕ್ಸಿಜನ್ ಅನ್ನ ಬಿಟ್ಟು ಬಾಲಕರಿಗೆ ಉಸಿರಾಡಲು ಸರಾಗವಾಗಿ ಉಸಿರಾಡಲು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಅದರ ಬಾಜು ಪಕ್ಕದಲ್ಲಿ ಒಂದು ಟೇಪ್ ಅನ್ನ ಇಳಿಬಿಟ್ಟಿದ್ದಾರೆ. ಇಲ್ಲಿ ನೋಡಬಹುದು, ಇದು ಮುಖ್ಯವಾಗಿ ಈ ಟೇಪ್ ಅಂತಂದ್ರೆ ಎಷ್ಟು ಅಡಿ ಆಳದ ಒಳಗಡೆ ಸಿಲ್ಕೊಂಡಿದೆ ಅನ್ನೋದು ಈಗಾಗಲೇ ಸಿಕ್ಕಿದೆ. 20 ಅಡಿ ಆಳದಲ್ಲಿ ಸಿಲ್ಕೊಂಡ ಬಾಲಕನ ಪಕ್ಕದಲ್ಲಿ ತೋಡಿರೋ ಗುಂಡಿ, ಇಲ್ಲಿ ಟೇಪಿನ ಸಹಾಯದಿಂದ ಎಷ್ಟು ಅಡಿ ಏನು ಗುಂಡಿ ತೋಡಲಾಗಿದೆ ಅನ್ನೋದನ್ನ ಇಲ್ಲಿ ನೋಡಿಕೊಂಡು ಅದಕ್ಕೆ ಸಮಾನಾಂತರವಾಗಿ ಸುರಂಗವನ್ನ ಕೊರೆಯುವ ಕೆಲಸ ಆಗತ್ತೆ. ಇಲ್ಲಿ ಹ್ಯಾಂಡ್ ಡ್ರಿಲ್ಲಿಂಗ್ ಮಷಿನ್ ಅಂದರೆ ಕೈಯಿಂದ ಡ್ರಿಲ್ ಮಾಡೋ ಒಂದು ಮಷೀನನ್ನು ಇಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. NDRF ತಂಡ ಇರ್ಬೋದು, SDRF ತಂಡಗಳು ಇಲ್ಲಿ ಆ ಒಂದು ಹ್ಯಾಂಡ್ ಡ್ರಿಲ್ಲಿಂಗ್ ಮಷಿನ್ನ ಉಪಯೋಗ ಮಾಡಿಕೊಂಡು ಆ ಸುರಂಗ ಮಾರ್ಗವನ್ನು ಏನು ಕೊರೆಯೋಕ್ಕೆ ಇಲ್ಲಿ ಮುಂದಾಗ್ತಾ ಇದ್ದಾರೆ. ಕೇವಲ 1 ರಿಂದ 1.5 ಅಡಿ ಮಾತ್ರ ಈ ಸುರಂಗ ಮಾರ್ಗ ಕೊರೆದ್ರೆ ಬಾಲಕ ಸಿಗ್ತಾನೆ. ಆದಷ್ಟು ಬೇಗ ಅದನ್ನು ಸೇಫಾಗಿ ನಾವು ಹೊರಗೆ ತೆಗಿಬೇಕು ಅನ್ನೋ ಒಂದು ಆಶಯವನ್ನು ಇಲ್ಲಿ ಕಳೆದ 12 ಗಂಟೆಗಳಿಂದ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದಂಥ ಎಲ್ಲ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಕೂಡ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಏನಂತಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಆಕ್ಸಿಜನನ್ನು ಬಿಡಲಾಗ್ತದೆ. ಜೊತೆಗೆ NDRF ಮತ್ತು SDRF ತಂಡದಿಂದ ಏನು ಒಳಗಡೆ ಬಿಟ್ಟಂಥ ಕ್ಯಾಮ್ರಾದಲ್ಲಿ ಬಾಲಕನ ಕಾಲುಗಳು ಕೂಡ ನಮಗೆ ಕಂಡು ಬಂದಾಗ ಇಲ್ಲಿ ಅದೊಂದು ಏನು ಬಾಲಕನ ಚಲನೆಯ ಒಂದು ದೃಶ್ಯವನ್ನು ನಮಗೆ ಸಿಕ್ಕಿರೋದು ಕೂಡ ಇಡೀ ರಕ್ಷಣಾ ಕಾರ್ಯಾಚರಣೆಯ ತಂಡಕ್ಕೆ ಒಂದು ಆಶಾದಾಯಕ ಬೆಳವಣಿಗೆಯಾಗಿದೆ. ಇಲ್ಲಿ ನೋಡ್ಬೋದು, ಇದು ಕೂಡ ಒಂದು ಯಂತ್ರ ಇಲ್ಲಿ ತೋರಿಸ್ತೀವಿ. ಇದು ಹ್ಯಾಂಡ್ ಡ್ರಿಲ್ಲಿಂಗ್ ಯಂತ್ರ. ಇದೇ ಯಂತ್ರದ ಮಾದರಿಯ ಮುಖಾಂತರ ಮತ್ತೊಂದು ಯಂತ್ರವನ್ನು ಇಲ್ಲಿ ಡಿಗ್ಗಿಂಗ್ಗೆ ಅಂದರೆ ಸುರಂಗವನ್ನು ಅಡ್ಡಲಾಗಿ ಕೊರೆಯೋಕ್ಕೆ ಇಲ್ಲಿ ಉಪಯೋಗವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಅಗ್ನಿಶಾಮಕ ದಳದ ಸಿಬ್ಬಂದಿ ಒಬ್ಬರು ನಾವು ಮಾತಾಡಿಸ್ತೀವಿ. ಏನೆಲ್ಲ ಇಲ್ಲಿ ಅಧಿಕಾರಿಗಳು ನಾವು ಮಾತಾಡಿಸೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಏನೆಲ್ಲ ರಕ್ಷಣೆ ನಡೀತಾ ಇದೆ, ನಮ್ಮ ಅಧಿಕಾರಿಗಳು ಮಾತಾಡ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿಯ ಏನು ಅಗ್ನಿಶಾಮಕ ದಳದ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ನೋಡ್ಬೋದು, ಹೀಗೆಲ್ಲ ಸುತ್ತಮುತ್ತ ನೂರಾರು ಜನರು ಕೂಡ ಇಲ್ಲಿ ನೆರೆದಿದ್ದಾರೆ. ಒಂದೇ ಒಂದು ಆತಂಕ ಏನಂತಂದರೆ, ಪುಟ್ಟ ಬಾಲಕ ಸಾತ್ವಿಕ್ ಸೇಫಾಗಿ ಬರಲಿ, ಆತ ಯಾವುದೇ ಆತನ ಜೀವಕ್ಕೆ ಅಪಾಯ ಆಗದ ರೀತಿಯಲ್ಲಿ ಆತ ಬರಬೇಕು, ನಮ್ಮ ಮನೆಯ ಮಗ ನಮ್ಮ ಮನೆ ಅಂಗಳದಲ್ಲಿ ಮತ್ತೆ ಅವ ಆಟ ಆಡಬೇಕು, ನಲಿದಾಡಬೇಕು ಅನ್ನೋ ಒಂದು ಆಶಯವನ್ನು, ಒಂದು ಬಯಕೆಯನ್ನು, ಒಂದು ಕನಸನ್ನು ಆತನ ಪೋಷಕರು ಜೊತೆಗೆ ಲಚ್ಚಾನ ಇಡೀ ಗ್ರಾಮಸ್ಥರು ಕೂಡ ಇಲ್ಲಿ ಮಾಡಿದ್ದಾರೆ. ಯಾಕಂತಂದರೆ 2 ವರ್ಷದ ಪುಟ್ಟ ಬಾಲಕ, ಏನೂ ಅರಿಯದ ಒಂದು ಪುಟ್ಟ ಕಂದ, ಏನೋ ಅಜಾಗರೂಕತೆಯಿಂದ ಈತ ಕಾಲು ಜಾರಿ ಕೊಳವೆ ಬಾವಿಯಲ್ಲಿ ಬಿದ್ದ ಆತ ಈಗ ಸುರಕ್ಷಿತವಾಗಿ ಬರಬೇಕು ಅನ್ನೋ ಒಂದು ಆಶಯವನ್ನು ಇಡೀ ಲಕ್ಷಾಂತರ ಜನರು ಇಲ್ಲಿ ಕುಳಿತಿದ್ದಾರೆ. ನೋಡ್ಬೋದು, ಒಂದು ಅವರಿಗೆ ಆತಂಕ, ಕ್ಷಣಕ್ಕೂ ಅವರು ಪ್ರಾರ್ಥನೆ ಮಾಡ್ಕೋದು ಒಂದಿಷ್ಟೇ, ನಮ್ಮೂರಿನ ಒಂದು ಪುಟ್ಟ ಬಾಲಕ ಒಂದು ಸುರಕ್ಷಿತವಾಗಿ ಹೊರಗೆ ಬರಬೇಕು, ಆತ ಬಾವಿಯಲ್ಲಿ ಸಿಲುಕಾಕೊಂಡಿದ್ದು ಆತನ ರಕ್ಷಣಾ ಕಾರ್ಯ ಆಗಬೇಕು ಅನ್ನೋದನ್ನು ಇವರು ಜಾತಕ ಪಕ್ಷಿಯಂತೆ ಕುಳಿತುಕೊಂಡು ಇಲ್ಲಿ ಕಾಯ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಗ್ರಾಮಸ್ಥರನ್ನು ನಾವು ಮಾತಾಡಿಸ್ತೀವಿ. ಏನೆಲ್ಲ 12 ಗಂಟೆಯಿಂದ ಕೂಡ ಅವರು ಇಲ್ಲಿ ಕುಳಿತಿದ್ದಾರೆ. ಏನು ಬಾಲಕನ ಕಾರ್ಯಾಚರಣೆ ನಡೀತು, ಅಲ್ಲಿಂದನೇ ಕುಳಿತು ನಮ್ಮೂರಿನ ಹುಡುಗ ವಾಪಸ್ ಸುರಕ್ಷಿತವಾಗಿ ಬರಲಿ ಅನ್ನೋ ಒಂದು ಕನಸನ್ನು, ಒಂದು ಬಯಕೆಯನ್ನು ಅವರು ಹೊತ್ಕೊಂಡಿದ್ದಾರೆ. ಇಲ್ಲಿ ಗ್ರಾಮಸ್ಥರನ್ನು ಮಾತಾಡಿಸ್ತೀವಿ. ಏನು ಹೇಳ್ತೀರಿ ಕಾರ್ಯಾಚರಣೆ ಬಗ್ಗೆ? ಹುಡುಗ ಸರಿಯಾಗಿ ಬರಬೇಕಂತ ಹೇಳ್ತೀವಿ ರೀ. ಆಮೇಲೆ ಸರಿಯಾಗಿ ಇದು ಎಲ್ಲ ಕೆಲಸ NDRF ಕೆಲಸ ಮಾಡೋದಾರ ಒಂದು ಅರ್ಧ ತಾಸನ್ನ ಬರ್ಬೋದು ಅಂತ. 12 ಗಂಟೆವರೆಗೂ ನೀವು ಕಾಯ್ತಾ ಇದ್ದೀರಿ, ಪ್ರಾರ್ಥನೆ ಮಾಡ್ಕೊಂಡು ಏನು ಹುಡುಗ ಉಳಿಯುತ್ತೆ ಸಿದ್ಧಾಪಂತೆ ಬೇಡ್ಕೋತೇವೆ ರೀ, ಮಾಡ್ತೀವಿ. ಹಾಂ,
ಇದು ಇವ್ರು ಮತ್ತೊಬ್ಬರನ್ನ ಮಾತಾಡಿಸ್ತೀವಿ. ಏನಂತಂದರೆ ಈ ಭಾಗದಲ್ಲಿ ನೀರಾವರಿಗಳು ಯೋಜನೆಗಳು ಇದ್ದರೂ ಕೂಡ ಇಲ್ಲಿ ನೀರಿಗೆ ಬರ ಇದೆ. ಜೊತೆಗೆ ಆದಷ್ಟು ಹೆಚ್ಚಿನ ರೈತರು ಕೊಳವೆ ಬಾವಿ ಮೊರೆ ಹೋಗ್ತಾ ಇದ್ದಾರೆ. ಮೂಲಗಳ ಪ್ರಕಾರ ಇವ್ರ ಜಮೀನಲ್ಲಿ 7ರಿಂದ 8 ಕೊಳವೆಯನ್ನು ಕೊರೆಸಿದ್ದಾರಂತೆ. ಏನು ಕೃಷಿ ಜೀವನಕ್ಕೆ ತಮ್ಮ ಉಪಜೀವನ ನಡೆಸೋಕೆ ಇದು ಕೊಳವೆಯನ್ನು ತೋರಿಸ್ಕೊಂಡು ಕೃಷಿ ಮಾಡೋದು ಒಂದು ಕಡೆ. ಆದರೆ ಈ ತೆರೆದ ಕೊಳವೆಯನ್ನು ಬೀಳೋದು ಎಷ್ಟು ಮಟ್ಟಿಗೆ ಸರಿ? ರೈತರಿಗೆ ಏನು ಸಲಹೆ ಕೊಡ್ತೀರಿ? ಈ ಮಳೆ ಕಮ್ಮಿ ಆದ ಕಾಲ ಏನದ ನೀರಿನ ಪ್ರಮಾಣ ಕಮ್ಮಾಗೈತೆ, ಹಿಂಗಾಗಿ ಬೋರ್ವೆಲ್ಗಳು ಜಾಸ್ತಿ ಕೊರೆಯಾಕತ್ಯಾರ. ಏನು ಮಾಡ್ಬೇಕು? ರೈತರು ಏನು ಕ್ರಮ ಕೈಗೊಳ್ಬೇಕಂತೀರಿ? ಅದು ನೀರು ಬೀಳಿಲ್ಲ ಅಂದ್ರೆ ಎಲ್ಲರೂ ಮುಚ್ಚೋ ವ್ಯವಸ್ಥೆ ಮಾಡಬೇಕು. ಆದ್ರೆ ನೆಗ್ಲೆಕ್ಟ್ ಮಾಡ್ಕೊಂಡ್ರೆ ಅದು ಏನದ ಹಂಗೆ ಬಿಟ್ಟು ಕಾಲಾಗ ಏನದ ಈ ಟೈಪ್ ಆತ. ಅವ್ರ ಮನೆ ಮಗನಿಗೆ ಅಪಾಯ ಆಗಿಬಿಡ್ತಿದ್ರು. ಮನೆ ಮಗನಿಗೆ ಅಪಾಯ. ರೈತರಲ್ಲಿ ಏನು ಮನವಿ ಮಾಡ್ಕೊಳ್ತೀರಿ? ಅಂದ್ರೆ ಎಲ್ಲರೂ ಬೋರ್ವೆಲ್ಲ ಹೊಡೆದ ಬಳಕ ನೀರು ಬೀಳಿಲ್ಲ ಅಂದ್ರೆ ಎಲ್ಲರೂ ಮುಚ್ಚಬೇಕು. ಸುರಕ್ಷಿತ ಕ್ರಮ ಏನದ ಮುನ್ನೆಚ್ಚರಿಕೆಯಿಂದ ಅವೆಲ್ಲ ಮುಚ್ಚೋ ವ್ಯವಸ್ಥೆ ಮಾಡಬೇಕು ಅಂತೇಳಿ. ಇದು ಇವ್ರು ಮತ್ತು ಇಲ್ಲಿ ಮತ್ತೊಬ್ಬರನ್ನು ಮಾತಾಡಿಸ್ತೀವಿ. ಇಡೀ ಕಾರ್ಯಾಚರಣೆ ಮತ್ತು ಈ ಪ್ರಕ್ರಿಯೆ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ ಮುಂದೆ ಆಶೀರ್ವಾದದಿಂದ ಬರಲಿ ಅಂತ ಹೇಳ್ತೀವಿ. ಮತ್ತೆ ಹೇಳ್ತೀರಿ? ಏನು ಅನಿಸ್ತಾ ಇದೆ ಕಾರ್ಯಾಚರಣೆ ನೋಡಿ? ಠೀಕ್ ನಡೆದ್ರಿ ಸರ್, ಬೆಳತನ ಮುಂದೆ ಚಲೋ ನಡೆದ್ರಿ. ಏನಾರು ಲೇಟ್ ಮಾಡತ್ತಾರು? ಏನೂ ಲೇಟ್ ಮಾಡಿಲ್ಲ ಸರ್, ಠೀಕ್ ನಡೆದ್ರಿ ಬೆಳತನ ಕೆಲಸ. ಅಧಿಕಾರಿಗಳು SP ಎಲ್ಲರೂ ಬಂದಾರಿ ಸರ್. ಎಲ್ಲರೂ ಬಂದಿದ್ದಾರೆ. ನೀವು ಊರು ಜನ ಎಲ್ಲ ಸೇರಿದಿರಿ? ಊರು ಜನ ಎಲ್ಲ ಸೇರಿ. ನಿಮಗೆ ಉತ್ಸಾಹ ಇಲ್ಲ, ಒಂಥರ ಆತಂಕ ಕಾಡ್ತಾ ಇದೆ ನಿಮಗೆ? ತ್ರಾಸ ಆಗ್ತರಿ ಸರ್, ಏನು ಮಾಡದ್ರಿ. ಬರ್ತಾನೆ ಮಗ ಹೊರಗೆ ಬರಲಿ ಅಂತ. ಮಗ ಹೊರಗೆ ಬರಲಿ ಅಂತ ಬೇಡ್ಕೊಳಕ. ಇದು ಲಚ್ಚಾನಗರ್ಮದ ಓರ್ವ ಹಿರಿಯರು ಮತ್ತು ಇಲ್ಲಿ ಮತ್ತೊಬ್ಬರನ್ನು ಮಾತಾಡಿಸ್ತೀವಿ. ಏನು ಹೇಳ್ತೀರಿ ಈಗ ಇಡೀ ಕಾರ್ಯಾಚರಣೆ ಕುರಿತು? ಅಂದ್ರೆ ಚಲೋ ಐತ್ರಿ ಸರ್. ಮತ್ತು ಅನಾಹುತಿ ಆಗಬೇಕು ಆಗ್ಯದ, ಮತ್ತು ಮತ್ತು ಆಗ್ಯದ್ರಿ. ಮತ್ತು ಅದಕ್ಕೇನು ಅನಿವಾರ್ಯ ಅದ ರೀ. ಬಂದ್ರೆ ಚಲೋ ಐತ್ರಿ. ಮತ್ತೆ ಇದೇ ರೀ ಎಲ್ಲರೂ ಕಾರ್ಯಾಚರಣೆ ಚಲೋ ಮಾಡ ಚಲೋ ಮಾಡ. ಎಲ್ಲರೂ ಎಷ್ಟಿಂದ ಕಾಯಕತ್ತೀರಿ ಇಲ್ಲಿ ಹುಡುಗಿಗೆ? ಈಗ 12 ತಾಸು ಐತ್ರಿ, 6 ಗಂಟೆದಿಂದ ಇಲ್ಲೇ ಕೂತೀರಿ? ಇಲ್ಲೇ ಕೂತೀವಿ. ಮನೆಗೆ ಹೋಗಿಲ್ಲ? ಏನಿಲ್ಲ, ಎಲ್ಲಿ ರೀ ಸರ್. ನೀವು ಮಗು ಸುರಕ್ಷಿತ ಕಾಯ್ಕೋತ ಕೂತಿದ್ದಾರೆ ಸರ್. ಇದು ಇವ್ರ ಮಾತು. ಅಂದರೆ ಮಗು ಸುರಕ್ಷಿತವಾಗಿ ಬರಲು ಕಾಯ್ತೀವಿ ಅಂತ ಹೇಳಿ ಮತ್ತೊಬ್ಬರನ್ನು ಮಾತಾಡಿಸ್ತೀವಿ. ಸಾಮಾನ್ಯವಾಗಿ ಈ ಹಿಂದೆ ಕೂಡ ಜಿಲ್ಲೆಯಲ್ಲಿ ಇದು 3ನೇ ಘಟನೆ. 2008ರಲ್ಲಿ ಚಡಚಣ ತಾಲೂಕಿನ ದೇವರಿಂಬರಿಗೆಯಲ್ಲಿ ಕಾಂಚನ ಅನ್ನೋ ಬಾಲಕಿ ತೆರೆದ ಕೊಳವೆಯಲ್ಲಿ ಬಿದ್ದು ಮೃತಪಟ್ಟಿದ್ಲು. ನಂತರ 2014ರಲ್ಲಿ ಅಕ್ಷತಾ ಪಾಟೀಲ್ ಅನ್ನೋ 3 ವರ್ಷದ ಬಾಲಕಿ ವಿಜಯಪುರ ತಾಲೂಕಿನ ದ್ಯಾಬೇರಿ ಗ್ರಾಮದ ಕೊಳವೆಯಲ್ಲಿ ಬಿದ್ದು ಮೃತಪಟ್ಟಿದ್ಲು. ಇಂಥ ಘಟನೆಗಳು ಮತ್ತೆ ಇದು 3ನೇ ಘಟನೆ ಮೇಲಿಂದ ಮೇಲೆ ಆಗ್ತಾ ಇದೆ. ಇದು ರೈತರಿಗೆ ಏನು ಸಲಹೆ ಕೊಡ್ತೀರಿ ನೀವು? ಸರ, ಆ್ಯಕ್ಚುಲಿ ಬೋರ ಹೊಡೆದ ಬಳಿಕ ನೀರು ಬೀಳಿಲ್ಲಂದ್ರೆ ಮುಚ್ಚಬೇಕು, ಮಾಡಬೇಕು. ಯಾಕಂದ್ರೆ ಇಂಥವೆಲ್ಲ ಸಮಸ್ಯೆಗಳಾಯಿತು ಅಂದ್ರೆ ಭಾಳ ತೊಂದರೆ ಈಡಾಗ್ತದೆ. ಯಾಕಂದರೆ ಕೊಳವೆ ಬಾವಿಗಳು ಆದಷ್ಟು ಜಾಗೃತಿ ಎಲ್ಲರೂ ಈಗಾಗಲೇ ಜಾಗೃತಿ ಗೌರ್ಮೆಂಟ್ ಮಾಡ್ಯದ. ಆದ್ರೂ ರೈತರ ಬಗ್ಗೆ ಇದು ಇರಲ್ಲ. ಹೀಗಾಗಿ ಅವು ಆದಷ್ಟು ಬೋರ ಕುಲ್ಲ ಇದ್ದದ್ದೆಲ್ಲ ಒಟ್ಟು ಮುಚ್ಚಿದ್ರೆ ಚಲೋ ಆಗ್ತದೆ. ಅಲ್ಲ, ಆ ಭಾವನೆ ಏನಿಲ್ಲ ಅವ್ರ ಬಳಿ. ಅಚಾನಕ್ ಯಾವುದೇ ಒಂದು ಬೀಳ್ತದ ಮಾಡ್ತದ ಅಂತ ತೆರೀಲಿ ಅದ. ಆದ್ರೆ ಅದು ಅನಿವಾರ್ಯವಾಗಿ ಅದು ಏನೋ ಒಂದು ಇದ್ರದಿಂದ ಬಿಟ್ಟಿರ್ತಾರೆ ಅಟ್ಟೆ. ಆದ್ರೆ ಮುಂದೆ ಅದು ಹಿಂಗೆ ಅನಾಹುತ ಆಗನ ಜನ ಈಗ ಒಂದು ಜರ ಸ್ವಲ್ಪ ಈಗೊಮ್ಮ ದೇವ್ರ ನಿಂಬರಿಗೆ ಆದೊಳಗೆ ಎಲ್ಲ ಕಡೆ ಒಂದು ಸ್ವಲ್ಪ ಜಾಗ್ರತೆ ಆಗಿತ್ತು. ಆದರೆ ಮತ್ತು ಅದೇ ಕಲ್ಪನಾ ಕಡಿಮೆ ಆಯಿತು. ಹಾಗೆ ಇದು ಯಾವತ್ತೂ ವರ್ಷ ಹಿಂಗೆಲ್ಲ ಒಂದು ಸ್ವಲ್ಪ ಜಾಗ್ರತೆ ಮಾಡಿದ್ರೆ ಗೌರ್ಮೆಂಟ್ ಒಂಜರ ಎಲ್ಲ ಜನರಿಗೆ ಅನುಕೂಲ ಆಗ್ತದೆ. ಅಲ್ಲ, ಎಲ್ಲ ಗೌರ್ಮೆಂಟು ಜಾಗೃತಿ ಅಂತೀರಿ, ಎಲ್ಲ ಗೌರ್ಮೆಂಟ ಕೆಲಸ ಮಾಡ್ಬೇಕಾ? ಇಲ್ಲಿ ರೈತರ ಪಾತ್ರ ಏನೂ ಇಲ್ಲ ಅಂತೀರಿ. ಒಂದು ಕಡೆ ನಾವು ಒಪ್ಕೊಳ್ಳೋಣ, ನೀರು ಬೇಕು, ಕೊಳವೆ ಬಾವಿ ತೆಗೆಸೋಣ, ಕೃಷಿ ಮಾಡಬೇಕು, ಬದುಕಬೇಕು, ಎಲ್ಲ ಓಕೆ. ಆದರೆ ಕೊಳವೆ ಬಾವಿಗಳನ್ನು ಮುಚ್ಚೋದಿಲ್ಲ ಯಾಕೆ? ಅದು ಮುಚ್ಚೋದಿಲ್ಲ ಅನ್ನೋದು ನೀರು ಅದ್ರಲ್ಲಿ ಇರ್ತವೆ. ಮತ್ತೊಮ್ಮೆ ಟೆಸ್ಟ್ ಅಂದರೆ ಮತ್ತೊಮ್ಮೆ ಹಾಕಿ ಮೋಟ್ರ್ ಹಾಕಿ ನೋಡ್ಬೇಕು, ಟೆಸ್ಟ್ ಮಾಡ್ಬೇಕಂತಂದು ಬಿಟ್ಟಿರ್ತೀವಿ. ಅದು ನೀರು ಮಳೆಗಾಲ ಟೈಮ್ನಾಗ ಬಂದು ಅಂದ್ರೆ ಅನುಕೂಲ ಆಗ್ತದೆ ತನಕ ಬಿಟ್ಟಿದ್ದು ಮುಚ್ಚಿರಲ್ಲ. ಹೀಗಾಗಿ ಅದು ಅಚಾನಕ್ ಇವೆಲ್ಲ ಆಗನ ಒಂದು ಆಗ್ಬಾರ್ದು ಅಷ್ಟೇ. ರೈತರಲ್ಲಿ ಏನು ಹೇಳ್ಬೇಕಂದ್ರೆ ಆದಟ್ಟು ಬೋರ ಕೊರೆದ ಮುಖಾಂತರ ಬಂದ್ ಮಾಡ್ಕೆ ಮ್ಯಾಗ ಒಂದು ಏನಾರೇ ಮುಚ್ಚಿ ಮಾಡಿ ಅದು ಯಾರು ಒಳ್ಳೆ ಅಲ್ಲಿ ತಿರ್ಗಾಡ್ಲಾರ್ದಂಗೆ ಮಾಡೋಕ್ಕೆ ತಂತಿ ಬೇಲಿ ಹಚ್ಚಿ ಮಾಡಿ ಏನಾರು ಎಲ್ಲ ವ್ಯವಸ್ಥೆ ಮಾಡ್ಬೇಕು. ಇದು ಇವ್ರು ಮಾತಾಡ್ತೀವಿ. ಈಗ ಬಾವಿಲಿ ನಿಮ್ಮ ಊರಿನ ಪುಟ್ಟ ಮಗು ಬಿದ್ದಿದೆ, ಏನು ಹೇಳ್ತೀರಿ? ಸೇಫಾಗಿ ಬರಲಿ ಅಂತ ಹೇಳ್ತೀರಿ? ಸೇಫಾಗಿ ಮಲ್ಲೈ ಮುತ್ಯನ ಜಾತ್ರೆ ಅದ್ರಿ, ಉಗಾದಿ ಅದೊಂದು. ಈ ಸಿದ್ಲಿ ಮುತ್ಯ ಇಬ್ಬರು ಬಂದಂಗೆ ರೀ. ಹೊಳ್ಳಿ ಬಂದ್ರೆ ಹೊಳ್ಳಿ ಬರ್ತಾನೆ ವಿಶ್ವಾಸ ಇದೆ, ಹೊಳ್ಳಿ ಬರ್ತಾನೆ ರೀ.
ಮಲ್ಲಯ್ಯ ಮುತ್ತನ ಜಾತ್ರೆ ಅದ ಲಚ್ಚಾಣ ಸಿದ್ಧಲಿಂಗ ಮುತ್ಯ ಇಬ್ರಿಗೆ ಅವ್ನು ಬಂದಂದ್ರೆ ಅವರಿಬ್ಬರು ಬಂದಂಗೆ ಒಳ್ಳೆ. ಇದು ಗ್ರಾಮಸ್ಥರ ಮತ್ತು ಏನು ಸದ್ಯ ಸಿದ್ಧಲಿಂಗ ಮಹಾರಾಜರ ಇದನ್ನು ಹೇಳ್ತಾ ಇದ್ದಾರೆ, ಮಗು ಸೇಫಾಗಿ ಬರುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು ಒಂದು ಗಮನಿಸಬೇಕು ಏನಂತಂದರೆ, ರೈತರು ಏನು ನೀರಿನ ಆಸೆಗಾಗಿ ಏನು ತೆರೆದ ಕೊರಬೆ ಬಾವಿಗಳನ್ನು ಬಿಸ್ತಾರೆ, ಹಾಗೆ ಬಿಡಬಾರ್ದು ಅನ್ನೋ ಆಶಯವನ್ನು ಕೂಡ ಹೇಳ್ತಾರೆ. ಈ ಹಿಂದೆ 2014ರಲ್ಲಿ ಕೂಡ ದ್ಯಾಬೇರಿಯಲ್ಲಿ ಕೊಳವೆ ಬಾವಿ ದುರಂತ ನಡೆದಾಗ ಅಲ್ಲಿ ಒಂದು ಜಾಗೃತಿ ಮಾಡಿತ್ತು ಟಿವಿನ, ಏನಂದರೆ ಕೊಳವೆಗಳನ್ನು ಮುಚ್ಚಿಸಿ ಮಕ್ಕಳನ್ನು ರಚಿಸಿ ಅಂತ ಒಂದು ಜಾಗೃತಿ ಮಾಡಿತ್ತು. ಅಂಥ ಜಾಗೃತಿ ಮತ್ತಷ್ಟು ಆಗೋ ಅವಶ್ಯಕತೆ ಇದೆ. ಈಗ ಮತ್ತೆ ನಾವು ಏನು ರಕ್ಷಣಾ ಪಡೆಗಳು ಯಾವ ರೀತಿ ಇಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾವೆ ಅನ್ನೋದನ್ನು ಮತ್ತೆ ನಾವು ನಿಮ್ಗೆ ತೋರಿಸ್ತೀವಿ. ಇಲ್ಲಿ ಧನ್ಯವಾದ ಅಶೋಕ್. ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ ಒಟ್ಟಾರೆಯಾಗಿ 30 ನಿಮಿಷದೊಳಗೆ ಬಾಲಕನ ಬಳಿ ತಲುಪುವಂತ ಭರವಸೆಯನ್ನ ಅಧಿಕಾರಿಗಳು ನೀಡುತ್ತಿದ್ದಾರೆ.